ನರಗುಂದದಲ್ಲಿ ಬಂಡಾಯದ ರೀತಿ ಅತಿಥಿ ಶಿಕ್ಷಕರ ಬಂಡಾಯ ಆಗುತ್ತೆ. ದಿನಾಂಕ 10/7/2025 ಕಾನೂನು ಸಚಿವರಿಗೆ ಕೊನೆ ಗಡುವು. ಹನುಮಂತ್ ಕೂಡ ಕಲ್ಮನೆ ಹೇಳಿ. ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನಾವು ಸುಮಾರು 5600ಕ್ಕೂ ಹೆಚ್ಚು ಜನ ಅತಿಥಿ ಉಪನ್ಯಾಸಕರು ಆತಂಕದ ಜೀವನ ನಡೆಸುವಂತಾಗಿದೆ. ಈ ಸರ್ಕಾರ ಅಧಿಕಾರಕ್ಕೆ ಬರುವ ಮುನ್ನ ತಮ್ಮ ಪ್ರಣಾಳಿಕೆಯಲ್ಲಿ ಅತಿಥಿ ಉಪನ್ಯಾಸಕರನ್ನ ಕಾಯಂಗೊಳಿಸುತ್ತೇವೆ ಎಂದು ತಿಳಿಸಿದ್ರು. ಆದರೆ ಅಧಿಕಾರಕ್ಕೆ ಬಂದ ಮೇಲೆ ನಮ್ಮ ಮೇಲೆ ಅನ್ಯಾಯ ಮಾಡ್ತಾ ಇದ್ದಾರೆ. ಸುಮಾರು 20 ರಿಂದ 25 ವರ್ಷ ಈ ವೃತ್ತಿಯಲ್ಲಿ ಕೆಲಸ ಮಾಡಿ ನಮ್ಮ ಜೀವನದ ಅರ್ಧ ಆಯಸ್ಸು ಇದರಲ್ಲೇ ಕಳೆದಿದ್ದೇವೆ. ಇನ್ನು ಮೇಲೆ ಬೇರೆ ಕೆಲಸ ಮಾಡಲು ಆಗೋದಿಲ್ಲ. ನಮಗೆ ನ್ಯಾಯ ಕೊಡಿ, ಇಲ್ಲವಾದ್ರೆ ನಮ್ಮ ಹಕ್ಕಿಗಾಗಿ ನಾವು ಕಾನೂನು ಸಚಿವರ ತವರಲ್ಲೇ ಹೋರಾಟ ಮಾಡುತ್ತೇವೆ ಎಂದು ನರಗುಂದ ರೈತರ ಬಂಡಾಯ ಮಾಡಿದ ರೀತಿಯಲ್ಲೇ ನಮ್ಮ ಹೋರಾಟ ಇರುತ್ತೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟರ್ ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗರ್. ಎಲ್ಲ ಸರ್ಕಾರಗಳು ನಮ್ಮನ್ನ ಒಂಥರ ಫುಟ್ಬಾಲ್ ತರ ಒದಿತಾ ಬಂದಿದ್ದಾವೆ. ಹಾಗಾಗಿ ದಯಮಾಡಿ ಈ ಒಂದು ನಮ್ಮ ಅತಿಥಿ ಉಪನ್ಯಾಸಕರ ಒಂದೇ ಪಾಯಿಂಟ್ ಏನಂದ್ರೆ, ನಮ್ಮ ಮಾಸ್ಟರ್ ಡಿಗ್ರಿ ಮಾಡಿದ್ರು ಇವರು ಕ್ವಾಲಿಫೈಡ್ ಇಲ್ಲ ಅಂತ ಹೊರಗೆ ಹಾಕೋದೇ ದೊಡ್ಡ ತಪ್ಪದು. ನಿಮ್ಗೆ ಯಾಕೆ ಕ್ವಾಲಿಫೈಡ್ ಇದ್ದಾರೆ? ಸರ್ಕಾರದಲ್ಲಿ MLA ಆಗಕ್ಕೆ MLC ಆಗಕ್ಕೆ ಕ್ವಾಲಿಫೈಡ್ ಮಾಡಿದ್ದೀರಾ? ನಾ ಕೇಳ್ತೇನೆ, ಶಾಸಕಾಂಗದಲ್ಲಿ ಇದೆಯಾ? ಕಾನೂನು ಪ್ರಜಾಪ್ರಭುತ್ವದ ವಿರುದ್ಧ ಇದೆಯಾ? ಎಷ್ಟು ಮಂದಿ ಕಾನೂನನ್ನು ನಾವು ಹೇಳ್ತೇವೆ, ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ಏನಂತ, 10 ವರ್ಷ ಮೇಲ್ಪಟ್ಟವ್ರನ್ನ ಗುತ್ತಿಗೆದಾರನ್ನ ಕಾಯಿಮಂದಿ ಮಾಡ್ಬೇಕಂತೇಳಿ ಮಾಡಿದಿರಾ? ಎನಿ ಗೌರ್ಮೆಂಟ್ ಮಾಡಿದಿರಾ? ನೀವೆಲ್ಲ ವೇತನವನ್ನು ಹೆಚ್ಚಳ ಮಾಡ್ಕೊಂಡಿದ್ದೀರಿ, ಅದಕ್ಕೆ ಕಾನೂನು ತೊಡಕಿಲ್ಲ. ಇವೆಲ್ಲ ಸಬೂಬು ಪ್ರಶ್ನೆಗಳಿಗೆ ಉತ್ತರ ಮೇಲೇನೇ ಇದೆ. ನಾವೆಲ್ಲಷ್ಟು ಕಷ್ಟಪಟ್ಟು ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಿದ್ದೇವೆ. ಎಲ್ಲಿಂದ ಅಂದ್ರೆ ಗುಲ್ಬರ್ಗದಿಂದ ಕೋಲಾರಕ್ಕೆ ಹೋಗಿದ್ದಾರೆ ಪಾಠ ಮಾಡಲಿಕ್ಕೆ 40,000 ವೇತನದಲ್ಲಿ. ಅವ್ರ ಮಕ್ಕಳ ಭವಿಷ್ಯ ನೋಡ್ಕೊಂಡು ಅತಿಥಿ ಉಪನ್ಯಾಸ. ನಾವು ಸರ್ಕಾರಕ್ಕೆ ಬಹಳ ಎಚ್ಚರಿಕೆಯನ್ನು ಕೊಡ್ತೀನಿ ಈ ಸಂದರ್ಭದಲ್ಲಿ. ಯಾಕಂದ್ರೆ ನಮ್ಮ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಮಾನ್ಯ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಿದ್ದಂಥ ಸಂದರ್ಭದಲ್ಲಿ, ಬೆಳಗಾವಿಯಲ್ಲಿ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಅವ್ರು ಹೇಳಿದಂಥ ಆಡಿಯೋ ಇದೆ, ಪತ್ರ ಕೊಟ್ಟಿದ್ದಾರೆ ನಮಗೆ. ಏನಂತ? ಅತಿಥಿ ಉಪನ್ಯಾಸಕರು ಬಹಳ ಕ್ಲಿಷ್ಟಕರವಾದಂಥ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಅಂದಿನ ಮುಖ್ಯಮಂತ್ರಿ ಆಗಿರುವಂತ ಬೊಮ್ಮಾಯಿ ಅವರು ಹೇಳ್ತಾರೆ, ಪತ್ರ ಬರೆದು, ನೀವೇ ಈಗ ಆಡಳಿತದಲ್ಲಿ ಆ ಬಿಜೆಪಿ ಸರ್ಕಾರ ನಮ್ಮನ್ನು ಒಂಥರ ಚೆಂಡು ಒದ್ಬಿಡ್ತು. ಇವ್ರು ಕೂಡ ಇವರು ಇದೇ ತರ ಮಾಡ್ತಾ ಇದ್ದಾರೆ. ಸ್ಯಾಟಿಸ್ಫ್ಯಾಕ್ಷನ್ ಇದೆ. 40,000 ಮಾಡಿದ್ದಾರೆ, ತಿಂಗಳಿಗೆ ಒಂದು ರಜಾ ಕೊಟ್ಟಿದ್ದಾರೆ, ಎಡಗಂಟು ಕೊಟ್ಟಿದ್ದಾರೆ. ಅಪ್ರಿಸಿಯೇಟ್, ನಾನು ಅಭಿನಂದನೆ ಸಲ್ಲಿಸ್ತೇನೆ, ಇಲ್ಲ ಅಂತಲ್ಲ. ಇವನ್ನೆಲ್ಲ ಕೊಟ್ಟುಬಿಟ್ಟು ಸುಮಾರು 5 ರಿಂದ 6,000 ಜನ ಅತಿಥಿ ಉಪನ್ಯಾಸಕರು ಹೊರಗೆ ಬೀಳ್ತಾರೆ. ಎದರಿಂದ? ಮಾಸ್ಟರ್ ಡಿಗ್ರಿ ಮಾಡಿಲ್ಲ ಅಂತ ಹೇಳಿ. MA ಮಾಡ್ಕೊಂಡು 15-20 ವರ್ಷ ಸೇವೆ ಸಲ್ಲಿಸಿ, ಹಾಗಾಗಿ ಈ ವಿದ್ಯಾರ್ಥಿಗಳು ಪಾಠ ತಗೊಂಡು ಸರ್ಟಿಫಿಕೇಟ್ ತಗೊಂಡು ಹೋಗಿದ್ದಾರೆ. ಇಷ್ಟು ವರ್ಷ ಪಾಠ ಮಾಡಿದ್ರಲ್ಲ ಮಾಸ್ಟರ್ ಡಿಗ್ರಿ ಮಾಡಿದವರು, ಆ ಸರ್ಟಿಫಿಕೇಟ್ ಅನ್ನ ರದ್ದುಗೊಳಿಸ್ತಾರೆ ಅವರು. ಪದವಿ ತಗೊಂಡು ಹೋದಂಥ ವಿದ್ಯಾರ್ಥಿಗಳನ್ನ. ಇಂಪಾಸಿಬಲ್. ಸೊ ಹಾಗಾಗಿ ನಾವು 1 ವಾರದ ಗಡುವನ್ನು ಯಾಕೆ ನೀಡ್ತಾ ಇದ್ದೇನೆ, ಅದು ಕಾನೂನು ಸಚಿವರ ತವರು ಜಿಲ್ಲೆಯಲ್ಲೇ ಯಾಕೆ ಕೊಡ್ತಾ ಇದೀವಿ ಅಂತಂದ್ರೆ, ಮಾನ್ಯ HK ಪಾಟೀಲ್ ಸರ್ ಅವರು ಏನು ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು ಇರ್ಬೋದು, ಅನುಭವಿ ರಾಜಕಾರಣಿಗಳು, ಅವ್ರ ಮೇಲೆ ಏನೋ ಒಂದು ಭರವಸೆ ಇದೆ. ಕಾನೂನು ಸಚಿವರು ಏನೋ ಒಂದು ಕಾನೂನು ತಿದ್ದುಪಡಿ ಮಾಡಿ ನಮಗೆ ನ್ಯಾಯ ಒದಗಿಸ್ತಾರೆ ಅನ್ನುವಂಥ ದೃಷ್ಟಿಕೋನದಿಂದ ರಾಜ್ಯದ ಎಲ್ಲ ಅತಿಥಿ ಉಪನ್ಯಾಸಕರು 1 ವಾರ ನಾವು ಅಷ್ಟರೊಳಗೆ ಸರಿಪಡಿಸಿದ್ರು ಸರಿ. ಇಲ್ಲ ಅಂತಂದ್ರೆ ಮುನ್ಸಿಪಲ್ ಗ್ರೌಂಡ್ನಲ್ಲಿ ರಾಜ್ಯದ ಎಲ್ಲ ಅತಿಥಿ ಉಪನ್ಯಾಸಕರು ಸೇರಿ ಬೃಹತ್ ಪಾದಯಾತ್ರೆ ಮಾಡಿಕೊಂಡು ನಾವು ಗದಗ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ರಾಜ್ಯದ ಎಲ್ಲ ಅತಿಥಿ ಉಪನ್ಯಾಸಕರು ಅಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಏನು ತಯಾರಿ ಮಾಡ್ಕೊಳ್ತಾ ಇದ್ದೇವೆ. ಈ ಅವಘಡಗಳೇ ಈ ಹೋರಾಟಕ್ಕೆ ಅವಕಾಶ ಮಾಡಿಕೊಡದೆ ಮಾನ್ಯ ಸಿದ್ದರಾಮಯ್ಯ ಸರ್ ಅವರು, ಮಾನ್ಯ ಉನ್ನತ ಶಿಕ್ಷಣ ಸಚಿವರು, ಏನು ಮಾನ್ಯ ಸಭಾಪತಿಗಳಿಗೆ ಈಗಾಗಲೇ ಒಂದು ಮನವಿ ಕೊಡಕ್ಕೂ ರೆಡಿ ಆಗಿದ್ದೇವೆ. ಬಸವರಾಜ ಹೊರಟ್ಟಿ ಸರ್ ಅವರು ಒಂದು ಮನವಿ ಕೊಡ್ತೇವೆ. ಅಷ್ಟರೊಳಗೆ ಸಭಾಪತಿಗಳು ಮತ್ತು ಮುಖ್ಯಮಂತ್ರಿಗಳ ಜೊತೆ ಮಾತನಾಡಬೇಕು ಅಂತ ನಾವು ವಿನಂತಿ ಮಾಡ್ಕೊಂಡಿದ್ದೇವೆ. ಆದರೆ 1 ವಾರದೊಳಗೆ ಏನು ಬರ್ತಾರೆ, ಪಾಸಿಟಿವ್ ಬಂದ್ರೆ ಓಕೆ, ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾರೆ. ಇಲ್ಲ ಅಂತಂದ್ರೆ ಅನಿವಾರ್ಯವಾಗಿ ರಾಜ್ಯದ ಎಲ್ಲ ಅತಿಥಿ ಉಪನ್ಯಾಸಕರು ನಾವು ಹೋರಾಟಕ್ಕೆ ಸಿದ್ಧರಾಗಿದ್ದೇವೆ. ಮತ್ತೊಮ್ಮೆ ನರಗುಂದದ ಬಂಡಾಯ ಏನಾಯ್ತು, ರೈತ ಬಂಡಾಯ, ಹಂಗೆ ಅತಿಥಿ ಉಪನ್ಯಾಸಕರ ಬಂಡಾಯ ಆಗಬಾರ್ದು ಅನ್ನುವಂಥ ದೃಷ್ಟಿಕೋನದಿಂದ ಇದು ಇತಿಹಾಸ ಆಗ್ಬೇಕಂತ ಮಾಡಿದೆ. ಪ್ರತಿ ವರ್ಷನೂ ಸ್ಟ್ರೈಕ್ ಮಾಡೋದು, ಪ್ರತಿ ವರ್ಷನೂ ನಾವು FIR ಅನ್ನೋದು ಇಷ್ಟೆಲ್ಲ ಮಾಸ್ಟರ್ ಡಿಗ್ರಿ, ನೆಟ್, ಸೆಲೆಕ್ಟ್, PhD ಮಾಡಿಕೊಂಡು ಒಂಥರ ಜೀತದಾಳ ಪದ್ಧತಿಗಳಂತೆ ನಾವು ಸರ್ಕಾರಗಳು ನಡೆದ ಎನಿ ಗೌರ್ಮೆಂಟ್, ನಾಟ್ ಓನ್ಲಿ ಕಾಂಗ್ರೆಸ್ ಆದೇಶವನ್ನ ಮಾಡಿದೆ. ಏನು ಅಂತಂದ್ರೆ, ನೆಟ್, ಸೆಲೆಕ್ಟ್, PhD ಇದ್ದಂಥವ್ರು ಮಾತ್ರ ನಾವು ತೆಗೆದುಕೊಳ್ತೇವೆ, ಮಾಸ್ಟರ್ ಡಿಗ್ರಿ ಮಾಡಿದವರು ನಾವು ತೆಗೆದುಕೊಳ್ಳಲ್ಲ. ಹಾಗಾದ್ರೆ 15-20 ವರ್ಷಗಳಿಂದ ಮಾಡಿದಂಥ ಅತಿಥಿ ಉಪನ್ಯಾಸಕರು ಎಲ್ಲಿಗೆ ಹೋಗ್ಬೇಕು? ಮಾತೆತ್ತಿದ್ರೆ ಕಾನೂನು ಅಂತ ಹೇಳ್ತಾರೆ. ಕಾನೂನಿಗೆ ಹೋಗ್ಬೇಕು ಅಂತೇಳಿ ಮಾನ್ಯ ಉನ್ನತ ಶಿಕ್ಷಣ ಸಚಿವರಾಗಿರುವಂತಹ ಸುಧಾಕರ್ ಸರ್ ಇರ್ಬೋದು,
ಆಯುಕ್ತರಾಗಿರುವಂತ ಮಂಜುಶ್ರೀ ಮೇಡಮ್ ಅವರು ನಮ್ಮ ಪರವಾಗಿದ್ರೆ ಇಲ್ಲ ಅಂತಲ್ಲ, ಆದರೆ ಕಾನೂನು ತೊಡಕು ಅಂತ ಹೇಳ್ತಾರೆ. ಹಾಗಾಗನೇ ಇವತ್ತು ಒಂದು ನಿರ್ಧಾರ ಮಾಡಿದ್ದೇವೆ. ಎಲ್ಲ ನಮ್ಮ ಅತಿಥಿ ಉಪನ್ಯಾಸಕರು ಏನು ಕಳೆದ ವರ್ಷ ರಾಜ್ಯಾದ್ಯಂತ 45 ದಿನ ಬಿಟ್ಟು ಹೋರಾಟವನ್ನು ಮಾಡಿದೆ, ಅದೇ ರೀತಿ ಕಾನೂನು ಅಂತಾರ, ಹಾಗಾದ್ರೆ ಕಾನೂನು ಸಚಿವರ ತವರು ಜಿಲ್ಲೆಯಲ್ಲೇ ನಾವು ಹೋರಾಟ ಮಾಡಲಿಕ್ಕೆ ಸಿದ್ಧರಾಗೋಣ ಅಂತ ಹೇಳಿ ಎಲ್ಲರ ಒಂದು ಅಭಿಪ್ರಾಯ ಬಂದಿದೆ. ಹಾಗಾಗಿ 1 ವಾರ ನಾವು ಗಡುವು ಕೊಡ್ತೇವೆ ಸರ್ಕಾರಕ್ಕೆ. 1 ವಾರ ಗಡುವು ಕೊಡ್ತೇವೆ, ಅದನ್ನ ಹಿಂಪಡಿಬೇಕು. ಕ್ವಾಲಿಫೈಡ್ ನಾನ್ ಕ್ವಾಲಿಫೈಡ್ ಅಂತೇಳಿ UGC ನಿಯಮಾವಳಿಗಳನ್ನ ಏನ್ ಹೇಳ್ತದೆ ಅಂದ್ರೆ 2018 ನಂತರ ನೀವು UGC ನಿಯಮಗಳನ್ನ ಫಾಲೋ ಅಪ್ ಮಾಡಿ. ಅದಕ್ಕಿಂತ ಬಿಫೋರ್ ಆಗಿ ನಾವು ಕೆಲಸ ಮಾಡಿದ್ದೇವೆ. ವಿವಿಧ ಇಲಾಖೆಗಳಲ್ಲಿ ವಿಲೀನಗೊಳಿಸಿದ್ದಾರೆ. ಅದು JOC ಮಾದರಿ ಇರ್ಬೋದು, ಬೇರೆ ಬೇರೆ ಇಲಾಖೆಗಳಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾದ್ರೆ ಸ್ವಾಮಿ ಎಲ್ಲಿಗೆ ಹೋಗ್ಬೇಕು? 15-20 ವರ್ಷಗಳಿಂದ ಸೇವೆ ಮಾಡಿಸಿದಂಥವ್ರು ನೆಟ್ಟು ಸೆಟ್ಟು PhD ಮಾಡ್ಬೇಕಂತೀರಿ. 2 ವರ್ಷ, ಸುಮಾರು 1 ವರ್ಷ ನೆಟ್ಟು ಕರೆದಿಲ್ಲ, ಸ್ಲೆಟ್ಟು ಕರೆದಿಲ್ಲ. ವೈ, ವಾಟ್ ಇಸ್ ದ ಪ್ರಾಬ್ಲಮ್? ಏನಾಗಿದೆ ಸಮಸ್ಯೆ? ಹಾಗಾಗಿ ಉನ್ನತ ಶಿಕ್ಷಣ ಸಚಿವರು ಹಲವಾರು ಬಾರಿ ಹೇಳಿದ್ದೇವೆ, ಬರೀ ಕಾನೂನು ತೊಡಕು. ಕೆಲವು ನಮ್ಮ ಅತಿಥಿ ಉಪನ್ಯಾಸಕರು ಕೋರ್ಟ್ಗೆ ಹೋಗಿದ್ದಾರೆ. ಬಹಳ 4 ದಿವಸ 4 ತಿಂಗಳ 3 ತಿಂಗಳ ಆದೇಶ ಕೊಡ್ತಾರೆ, ಮತ್ತೆ 10,000. ಇದೊಂಥರ ಲಾಯರ್ಗೆ ಫೀಸ್ ಕೊಟ್ಟು ದುಡಿದ ಹಣವನ್ನ ಅವ್ರಿಗೆ ಇಡಬೇಕಾಗಿದೆ. ಒಂಥರ ಏಜೆಂಟ್ ಗಿರಿ ಆಗಿದೆ. ಮತ್ತು ಅಮಾಯಕರಲ್ಲಿ ಹೋಗಬೇಕು. ಯಾಕೆ ನಾವು ಪಾಠ ಮಾಡಿದ ಅನುಭವ ಇಲ್ವಾ? 15-20 ವರ್ಷಗಳಿಂದ ಈ ಹಿಂದೆ ಕುವೆಂಪು ಅವರು ಪಾಠ ಮಾಡುವಂತ ಬರೀ ಮಾಸ್ಟರ್ ಡಿಗ್ರಿ ಮೇಲೆ ಪಾಠ ಮಾಡಿದಂಥವ್ರು ಇದ್ದಾರೆ, MA ಮಾಡಿದಂತ ಪಾಠ ಮಾಡ್ಕೊಂಡು ಕಲಿಸಿದವ್ರು ಇದ್ದಾರೆ. ನಾ UGC ಸ್ಕೇಲ್ ಹೇಳ್ತಾ ಇಲ್ಲ, ಸ್ಟೇಟ್ ಸ್ಯಾಲರಿ ಕೊಡ್ರಿ ನಮಗೆ. ಆ ಸ್ಟೇಟ್ ಸ್ಯಾಲರಿ ಒಳಗೆ ಬೇಕಾದ್ರೆ 1,000-2,000 ಕಡಿಮೆ ಕೊಡ್ರಿ, ನಮ್ಮನ್ನ ಕೈ ಬಿಡಬೇಡಿ. ಮಾತೆತ್ತಿದ್ರೆ ಆಯುಕ್ತರು ಅದನ್ನೇ ಹೇಳ್ತಾರೆ, ಶಿಕ್ಷಣ ಸಚಿವರು ಅದನ್ನೇ ಹೇಳ್ತಾರೆ. ನಾವು ಯಾವ ಕಡೆ ಹೋಗ್ಬೇಕು ಸ್ವಾಮಿ? ಅತಿಥಿ ಉಪನ್ಯಾಸಕರು ಯಾವ ಕಡೆ ಹೋಗ್ಬೇಕು? ಪ್ರಥಮ ಸರ್ಕಾರಿ ರಾಜ್ಯದಲ್ಲಿರ್ತಕ್ಕಂಥ 430 ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳನ್ನ A ಗ್ರೇಡ್, A+, C+ ತಂದಂತ ಏನು ನ್ಯಾಕ್ ಗ್ರೇಡ್ಗೆ